ರಾಜ್ಯ ಕಂಡಂಥ ಅಪರೂಪದ ಸರಳ ಸಜ್ಜನಿಕೆಯ ರಾಜಕಾರಣಿ, ಮುಖ್ಯಮಂತ್ರಿಗಳು, ನಾಯಕರು ಅತ್ಯಂತ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಸೊಗಡನ್ನು ಎಂದು ಕೂಡ ಅವರು ಮರೆತಿರಲಿಲ್ಲ. ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ ಮಾಡಿ ಸಂಸತ್ ಸದಸ್ಯರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಈ ದೇಶದ 4 ಪ್ರಮುಖ ಶಾಸಕಾಂಗ ಸಭೆಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರು ಭಾಗವಹಿಸಿರುವಂಥದ್ದು ಒಂದು ವಿಶೇಷ. ಅವರು ಸ್ಪೀಕರ್ ಆಗಿ ಅವರು ಮಾಡಿರುವಂಥ ಕೆಲಸ ದಾಖಲೆಹಾರ ಮತ್ತು ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಅಂತ ನಾನು ಭಾವಿಸುತ್ತೇನೆ. ಅವರು ಆ ಹೋರಾಟದ ಕಿಚ್ಚನ್ನು ತಮ್ಮ ಸಜ್ಜನಿಕೆಯಿಂದ ಅವರು ಎಂದೂ ಕೂಡ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣ ಲವಲೇಶವೂ ಕೂಡ ಅವರಲ್ಲಿರಲಿಲ್ಲ. ಮತ್ತು ಅವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದ್ದೇ ಹೆಚ್ಚು. ಅವರು ಸುದೀರ್ಘವಾದಂಥ ಬರಗಾಲ, ಅಂಥ ಸುದೀರ್ಘವಾದ ಬರಗಾಲ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಇರಲಿಲ್ಲ. ಸುಮಾರು 3 ವರ್ಷ ಬರಗಾಲ. ಅದಾದಮೇಲೆ ಕಾವೇರಿ ಸಮಸ್ಯೆಯಲ್ಲಂತೂ ಅವರು ತಮ್ಮ ರಾಜಕೀಯ ಜೀವನವನ್ನು ಪಣಕ್ಕಿಟ್ಟು ಆ ಕಾವೇರಿ ನೀರನ್ನು ಕರ್ನಾಟಕದ ರೈತರಿಗೆ ಉಳಿಸ್ಬೇಕನ್ನುವಂಥ ಹೋರಾಟವನ್ನು ಮಾಡಿರುವಂಥದ್ದು ಬೆಂಗಳೂರಿನಿಂದ ಮಂಡ್ಯವರೆಗೂ ಅವರ ಪಾದಯಾತ್ರೆ ಅತ್ಯಂತ ಅಸ್ಮರಣೀಯ. ಒಬ್ಬ ಮುಖ್ಯಮಂತ್ರಿಯಾಗಿ ಬಹುತೇಕವಾಗಿ ಯಾರೂ ಕೂಡ ಮಾಡಿಲ್ಲ. ಅಷ್ಟೇ ಅಲ್ಲ, ಬೆಂಗಳೂರಿನ IT-BT ಹಬ್ ಮಾಡೋದರಲ್ಲಿ ಭಾಳಷ್ಟು ದೊಡ್ಡ ಪಾತ್ರವನ್ನು ಅವರು ವಹಿಸಿದರು. ಅವ್ರ ಕಾಲದಲ್ಲಿ ಭಾರತದ ಒಂದು ಸಿಲಿಕಾನ್ ಸಿಟಿಯಾಗಿ ಪರಿವರ್ತನೆ ಆಗಿದ್ದು ಇವತ್ತಿಗೂ ಕೂಡ ಅದರ ಸಂಪನ್ಮೂಲ ಕ್ರೋಢೀಕರಿಸೋದ್ರಿಂದ ಹಿಡಿದು ಆಧುನಿಕ ತಂತ್ರಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ಅವ್ರು ತೆಗೆದುಕೊಂಡಂಥ ನಿರ್ಣಯದಿಂದ ಇವತ್ತಿಗೂ ಕೂಡ ಬೆಂಗಳೂರಿಗೆ ಮತ್ತು ಕನ್ನಡಿಗರಿಗೆ ಮತ್ತು ಇಡೀ ಭಾರತ ದೇಶಕ್ಕೆ ಇವತ್ತು ಲಾಭ ಆಗಿದೆ. ಅವರ ಒಂದು ಅಪಾರವಾದ ಅನುಭವದಿಂದ ಅವರು ಮಹಾರಾಷ್ಟ್ರದ ಗವರ್ನರ್ ಆದಾಗ ಆ ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗೆ ವಿದರ್ಭ 13D ಆ್ಯಕ್ಟ್ ಪ್ರಕಾರ ವಿದರ್ಭದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡಿರುವಂಥ ಒಂದು ಅಧಿಕಾರವನ್ನು ಅತ್ಯಂತ ಸಮರ್ಪಕವಾಗಿ ಬಳಕೆ ಮಾಡಿರುವಂಥದ್ದು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ವಿದೇಶ ವ್ಯವಹಾರ ಸಚಿವರಾಗಿ ಅವರು ವಿಶೇಷವಾಗಿ ಎಲ್ಲ ದೇಶದಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ಅವರು ಇಟ್ಕೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಶ್ರೀಮತಿ ಕಾರ್ಟರ್, ಇವರು ನಮ್ಮ ವೈಸ್ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್, ಮಿಸೆಸ್ ಕ್ಲಿಂಟನ್ ಜೊತೆಗೆ ಹಿಲ್ಲರಿ ಕ್ಲಿಂಟನ್ ಜೊತೆಗೆ ವಿಶೇಷವಾಗಿರುವಂಥ ಒಂದು ಸಂಬಂಧ, ಎರಡೂ ದೇಶಗಳ ಮಧ್ಯೆ ಸಂಬಂಧವನ್ನು ಬೆಳೆಸೋದಕ್ಕೆ ಅನುಕೂಲ ಆಗಿತ್ತು ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕಾಗತ್ತೆ. ಈ ರೀತಿ ಹೇಳ್ತಾ ಹೋದರೆ ಮಧ್ಯಾಹ್ನದ ಊಟ ಮತ್ತು ಯಶಸ್ವಿ ಯೋಜನೆ, ಯಶಸ್ವಿನಿ ಯೋಜನೆಯನ್ನು ರೈತರಿಗಾಗಿ ಅವ್ರು ಮಾಡಿರುವಂಥದ್ದು ನಿಜವಾಗಲೂ ಕೂಡ ಇಡೀ ದೇಶದಲ್ಲೇ ಮಾದರಿಯಾಗಿತ್ತು. ನನ್ನ ಸೌಭಾಗ್ಯಕ್ಕೆ ಯಶಸ್ವಿ ಯೋಜನೆ ಬಂದಾಗಿದ್ದನ್ನು ಪುನರ್ ಪ್ರಾರಂಭ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಅವ್ರನ್ನ ಬಂದು ಮಾತನಾಡಿ ಅದ್ರ ಹಿನ್ನೆಲೆಯನ್ನೆಲ್ಲ ಪಡ್ಕೊಂಡು ಆ ಯೋಜನೆಯನ್ನು ನಾವು ಪುನರ್ ಪ್ರಾರಂಭ ಮಾಡಿರುವಂಥದ್ದು ನಾವು SM ಕೃಷ್ಣ ಸಾಹೇಬರಿಗೆ ಅವರ ಕಾರ್ಯಕ್ಕೆ ಒಂದು ಸಣ್ಣ ಗೌರವವನ್ನು ನಾವು ಕೊಟ್ಟಂತಾಗಿತ್ತು ಅನ್ನೋಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಭಾಳ ರೋಚಕವಾಗಿರುವಂಥ ಹಲವಾರು ಪ್ರಕರಣಗಳಿದೆ. ಅದರಲ್ಲಿ ರಾಜ್ಕುಮಾರ್ ಅಪಹರಣ ಕೂಡ ಒಂದು. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದೊಂದು ಕಥೆಗಳು ಬರ್ತಾಯಿತ್ತು, ಪ್ರತಿನಿತ್ಯ ಒಂದೊಂದು ವಾರ್ತೆಗಳು ಬರ್ತಾಯಿತ್ತು. ರಾಜ್ಕುಮಾರ್ ಅವರ ಸ್ಥಿತಿಗತಿಗಳ ಬಗ್ಗೆ ಆತಂಕಕಾರಿಯಾದ ವಿಚಾರಗಳು ಬರ್ತಾಯಿತ್ತು. ಆದರೆ ಎಲ್ಲಿನೂ ಕೂಡ ಸಮಚಿತ್ತವನ್ನು
ಕಳೆದುಕೊಳ್ಳದೆ ಏನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ನನಗನ್ನಿಸ್ತಾ ಇದೆ ಒಮ್ಮೊಮ್ಮೆ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ಇಲ್ಲದೇ ಇದ್ದರೆ ಅದನ್ನು ನಿಭಾಯಿಸೋದು ಇಷ್ಟು ಸುಲಭವಾಗಿ ಇರ್ತಿರಲಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಅದು ಯಾವ ರೀತಿ ಮಾಡಿದ್ದೀರ ಅನ್ನೋದನ್ನು ಬಲ್ಲವನಾಗಿ ನಾನು ಈ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಹೀಗೆ ಎಲ್ಲ ಸವಾಲುಗಳನ್ನು ಅತ್ಯಂತ ಸಹಜವಾಗಿ ಸಮಚಿತ್ತದಿಂದ ಎದುರಿಸಿ ಆ ಮೆಟ್ಟಿ ನಿಂತು ಯಶಸ್ವಿಯನ್ನು ಕಂಡಂಥವರು. ಇವತ್ತು ಅವರ ಅಗಲಿಕೆಯಲ್ಲಿ ಇಡೀ ಕರ್ನಾಟಕ ಇವತ್ತು ನಷ್ಟ ಆಗಿದೆ. ಒಬ್ಬ ಆದರ್ಶ ಮಾರ್ಗದರ್ಶಿಯನ್ನು ಪ್ರತಿಯೊಬ್ಬ ರಾಜಕಾರಣಿಗಳು ಕಳ್ಕೊಂಡಿದ್ದರು. ವಿಶೇಷವಾಗಿ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಿಯಾಗಿದ್ದರು. ಅವರ ಒಂದು ಜೀವಂತ ಕಾಲದಲ್ಲಿ 4 ಸಂಪುಟಗಳ ಅವರ ಜೀವನ ಚರಿತ್ರೆ ಮತ್ತು ಅವರ ಕಾರ್ಯ ಸಾಧನೆಗಳ ಬಗ್ಗೆ 4 ಸಂಪುಟಗಳನ್ನು ಅವರು ತಂದಿದ್ದಾರೆ. ಅವುಗಳನ್ನು ಓದಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನನ್ನ ಭಾವನೆ. ಬರುವಂಥ ದಿನಗಳಲ್ಲಿ ಕರ್ನಾಟಕಕ್ಕೆ ಅವೆಲ್ಲವೂ ಕೂಡ ದಾರಿದೀಪ ಆಗ್ತದೆ. ಒಂದು ನಂದಾದೀಪವನ್ನು ಇವತ್ತು ನಂದಾದೀಪ ಆರಿದೆ. ಆದರೆ ಅದರ ಆ ದೀಪದ ಒಂದು ಬೆಳಕು, ಅದು ಸ್ಫೂರ್ತಿ ಸದಾಕಾಲ ಕರ್ನಾಟಕಕ್ಕೆ ಮಾರ್ಗದರ್ಶನ ಮಾಡ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡ್ತೇನೆ.